ಹಲೋ ಹಾಯ್ ನಮಸ್ತೆ ಮಹಾದೇವಿ ಫ್ಯಾಷನ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಅದರ್ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಇವತ್ತು ಒಂದು ಸ್ಲೀವ್ ಕಟ್ಟಿಂಗ್ನ ನಾನು ತೋರಿಸ್ತಾ ಇದ್ದೀನಿ. ಕಮೆಂಟ್ ಮಾಡ್ಲಾಕತ್ತಿದ್ರು ಪಪ್ ಸ್ಲೀವ್ ಇಟ್ಟ ಯಾವ ರೀತಿಯಾಗಿ ಕಟ್ಟಿಂಗ ಸ್ಟಿಚಿಂಗ ತೋರಿಸ್ರಿ ಅಂಥೇಳಿ. ಈ ವಿಡಿಯೋ ಒಳಗೆ ಏನೈತಲ್ಲ ನಾನು ಜಸ್ಟ್ ಮಾರ್ಕಿಂಗ್ ಮಾಡೋದು ಮತ್ತು ಕಟಿಂಗ್ ಅಷ್ಟೇ ತೋರಿಸ್ತೀನಿ. ನೆಕ್ಸ್ಟ್ ಟೈಮ್ ಏನೈತಲ್ಲ ಇದನ್ನು ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು ಅಂತ ಹೇಳಿ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಇವಾಗ ಇದು 45 ಸುತ್ತಳತೆ ಇರ್ತಕ್ಕಂಥ ಬ್ಲೌಸ್ಗೆ ನಾನು ಸ್ಲೀವ್ನ ಕಟ್ಟಿಂಗ ಮಾಡ್ಲಾಕತ್ತಿದ್ದೀನಿ. ಅದನ್ನು ಯಾವ ರೀತಿಯಾಗಿ ಎಲ್ಬೋ ಸ್ಲೀವ್ ಕಟ್ಟಿಂಗ ಇವತ್ತು ನಾನು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಏನೈತಲ್ಲ ಸ್ಲೀವ್ ಲೆಂತ್ ರೆಡಿ ಸ್ಲೀವ್ ಲೆಂತ್ ಬಂದು 9.25 ಇಂಚ್ ಐತಿ. ಸೊ ನಾನು ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ನಾವು ತೆಗಿಬೇಕಾಗ್ತದೆ. ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನೀವು ಪ್ಲೇನ್ ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀನಿ ಅಂತಂದರೆ ಇಲ್ಲಿ ಫೋಲ್ಡಿಂಗ್ ಮಾಡಲಿಕ್ಕೆ ಎಕ್ಸ್ಟ್ರಾ ಬಟ್ಟೆನ ನೀವು ತೊಗೋಬೇಕಾಗ್ತದೆ. ಇವಾಗ ನಾನು ಸ್ಟಿಚಿಂಗ್ ಮಾರ್ಜಿನ್ಗೆ ಇಲ್ಲಿ ಮಾರ್ಕಿಂಗನ್ನು ಮಾಡ್ತಾ ಇದ್ದೀನಿ. ಇದಾದ ನಂತರ ಇಲ್ಲಿ ರೆಡಿ ಇದು ಅರ್ಧ ಇಂಚು ಸೇರಿಸ್ಬಿಟ್ಟೆ ನಾನು ಸ್ಲೀವ್ ಲೆಂತನ್ನು ನಾನು 10.25 ಇಂಚಿಗೆ ನಾನು ಮಾರ್ಕಿಂಗನ್ನು ಮಾಡ್ತಾಯಿದ್ದೀನಿ. ಈ ಸೈಡ್ ಕೂಡ ಇಲ್ಲಿ ಕೂಡ ನಾನು 10.25 ಇಂಚಿಗೆ ಈ ರೀತಿಯಾಗಿ ಮಾರ್ಕನ್ನು ಮಾಡ್ತೀನಿ. ಇಲ್ಲಿ ಒಂದು ಈ ರೀತಿಯಾಗಿ ಸ್ಟ್ರೈಟ್ ಲೈನನ್ನು ಎಳ್ಕೊಂಡು ಬಿಡೋಣ. ಇಲ್ಲ ಅಂತಂದರೆ ನೀವು ಸ್ಕೇಲ್ ಇತ್ತು ಅಂತಂದರೆ ಸ್ಕೇಲ್ ಮುಖಾಂತರ ಇದು ಮಾಡಿ ನಾನು ಏನೈತಲ್ಲ ಇದೇ ರೀತಿಯಾಗಿ ಅಳತೆ ಪಟ್ಟಿನ ಯೂಸ್ ಮಾಡಿಬಿಟ್ಟು ಇದೇ ರೀತಿಯಾಗಿ ಕಟಿಂಗ್ ಮಾಡ್ತೀನಿ. ಇದಾದ ನಂತರ ಮೊದಲಿಗೆ ನಾವು ಆ ಸ್ಲೀವ್ ಏನೈತಲ್ಲ ನಾವು ಮಾರ್ಕಿಂಗ್ ಹಾಕೋತೀವಲ್ಲ ಆ ರೀತಿಯಾಗಿ ಮಾರ್ಕಿಂಗನ್ನು ಹಾಕೊಂಡು ಬಿಡೋಣಂತ. ಇಲ್ಲಿ 1.5 ಇಂಚು ಅಥವಾ 1.25 ಇಂಚು ಈ ರೀತಿಯಾಗಿ ತೊಗೊಂಡು ಇಲ್ಲಿ ಮಾರ್ಕಿಂಗ್ನ ಹಾಕಿ ಇದಾದ ನಂತರ ಮೊದಲಿಗೆ ಇಲ್ಲಿ ಡೌನಿಂಗನ್ನು ನಾನು ಇಲ್ಲಿ 3.5 ಇಂಚಿಗೆ ನಾನು ಡೌನಿಂಗ್ನ ತೊಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಾರ್ಕ್ ಹಾಕಿ ಇಲ್ಲಿ ಒಂದು ಈ ರೀತಿಯಾಗಿ ಒಂದು ಲೈನನ್ನು ಎಳ್ಕೊಂಡು ಬಿಡೋಣ. ಇದಾದ ನಂತರ ಆರ್ಮ್ ಹೋಲ ಲೆಂತ್ ಬಂದು ಆರ್ಮ್ ಹೋಲ್ ಲೆಂತು 9 ಇಂಚ್ ಐತಿ. ಇಲ್ಲಿ ನಾನು 8.25 ಇಂಚಿಗೆ ನಾನು ಮಾರ್ಕಿಂಗ್ನ ಹಾಕ್ತೇನೆ. 8.25 ಇಂಚಿಗೆ ಒಂದು ಮಾರ್ಕಿಂಗ್ನ ಹಾಕ್ತೀನಿ. ಇದು ಸ್ಟಿಚ್ ಆದ ನಂತರ ರೆಡಿ ಏನೈತಲ್ಲ ಇದು ಕರೆಕ್ಟಾಗಿ 9 ಇಂಚ್ ಬರ್ತೈತಿ. ಇವಾಗ 8.25 ಇಂಚಿಗೆ ನಾನು ಮಾರ್ಕಿಂಗ್ನ ಹಾಕೀನಿ. ಆಮೇಲೆ ಇದಾದ ನಂತರ ಮೊದಲಿಗೆ ನೀವು ಸ್ಟಾರ್ಟಿಂಗ್ ಒಳಗೆ ಸ್ಲೀವ್ ಅದು ಕಟಿಂಗ್ ಮಾಡ್ಲತ್ತೀರಿ ಟೈಲರಿಂಗ್ ಮಾಡ್ಲಾಕತ್ತೀರಿ ಅಂತಂದ್ರೆ ನಾನು ಕ್ಲಿಯರಾಗಿನ ತಿಳಿಸ್ಕೊಡ್ಲಾಕತ್ತೀನಿ. ಇವಾಗ ಆರ್ಮ್ ಹೋಲ್ ಲೆಂತನ್ನು ಹಾಕಿದ್ವಿ. ಇದಾದ ನಂತರ ಈ ಪಾಯಿಂಟಿಂದ ಹಿಡಿದು ಈ ಪಾಯಿಂಟಿಗೆ ನಾನು ಒಂದು ಈ ರೀತಿಯಾಗಿ ಒಂದು ಮಾರ್ಕಿಂಗ್ನ ಹಾಕ್ಕೊಳ್ಳಿ. ಅಂದರೆ ನೀವು ಪ್ರಾಕ್ಟೀಸ್ ಮಾಡ್ತಾ ಸ್ಲೀವ್ ಫ್ರೀ ಹ್ಯಾಂಡಲ್ಲಿ ನೀವು ಈ ರೀತಿಯಾಗಿ ಮಾರ್ಕಿಂಗ್ ಮಾಡೋದನ್ನೇ ಅವಶ್ಯಕತೆ ಇರೋಂಗಿಲ್ಲ. ನಾನು ಇವಾಗ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ಹೆಲ್ಪ್ ಆಗಲಿ ಅಂಥೇಳಿ ಈ ರೀತಿಯಾಗಿ ತಿಳಿಸ್ಕೊಡ್ಲತ್ತೀನಿ. ಇದೇನೈತಲ್ಲ ಫೋಲ್ಡ್ ಮಾಡಿ ಈ ರೀತಿಯಾಗಿ ಸೆಂಟ್ರಲ್ಲಿ ಒಂದು ಮಾರ್ಕಿಂಗ್ನ ಮಾಡಿಬಿಡಿ. ಈ ರೀತಿ ಇದಾದ ನಂತರ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಏನೈತಲ್ಲ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು 1.5 ಇಂಚು 1 ಇಂಚು ಇಟ್ಕೊಳ್ಳಿ. ನಾನಿಲ್ಲಿ 2 ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ತೊಗೊಂಡೀನಿ. ಇದಾದ ನಂತರ ಇಲ್ಲಿಗೆ ಏನು ಮಾರ್ಕ್ ಹಾಕಿರ್ತೀವಲ್ವ ಇಲ್ಲಿಂದ ಇಲ್ಲಿ ಕೆಳಗಡೆ ಒಂದು ಅರ್ಧ ಇಂಚ್ ಆಗುವಷ್ಟು ಈ ರೀತಿಯಾಗಿ ನೀವು ಮಾರ್ಕಿಂಗ್ನ ಮಾಡಬೇಕಾಗ್ತೈತಿ. ಇದು ಫ್ರಂಟ್ ಶೇಪ್ಗೋಸ್ಕರ. ಆಮೇಲೆ ಇಲ್ಲಿಂದ ಲೈನ್ ಎಳ್ಕೊಂಡು ಬಿಡೋಣ. ಮೊದಲಿಗೆ ಇಲ್ಲಿ ಏನೈತಲ್ಲ ಎಳ್ಕೊಂಡು ಬಿಡೋಣ. ಆಮೇಲೆ ಸೆಂಟ್ರಲ್ಲಿ ಒಂದು ಈ ರೀತಿಯಾಗಿ ನಾವು ಮಾರ್ಕಿಂಗ್ನ ಹಾಕಿದ್ವಲ್ವ. ಇದಾದ ನಂತರ ಇವು ಸೇಪ್ ಯಾವ ರೀತಿಯಾಗಿ ಕೊಡಬೇಕು ಅಂತಂದರೆ ಇಲ್ಲಿ ಮೇಲ್ಗಡೆ 1/4 ಇಂಚ್ ಆಗುವಷ್ಟು ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಕೆಳಗಡೆ 1/4 ಇಂಚ್ ಆಗುವಷ್ಟು ಈ ರೀತಿಯಾಗಿ ನಾವು ಮಾರ್ಕಿಂಗನ್ನು ಹಾಕಬೇಕು. ಈ ಪಾಯಿಂಟಿಂದ ಹಿಡಿದು ಈ ಪಾಯಿಂಟಿಗೆ ನಾವು ಸೇರಿಸ್ಕೋಬೇಕು. ಇಲ್ಲಿ ಏನು ಹಾಕಿದ್ವಲ್ವ ಇಲ್ಲಿಂದ ಹಿಡಿದು
1/4 ಇಂಚ್ ಆಗುವಷ್ಟು ಮೇಲ್ಗಡೆ ಒಂದು ಈ ರೀತಿಯಾಗಿ ಸೇರಿಸ್ಕೋಬೇಕು. ಈ ಪಾಯಿಂಟಿಂದ ಇನ್ನು ಕೆಳಗಡೆ 1/4 ಇಂಚ್ ಆಗುವಷ್ಟು ಈ ರೀತಿಯಾಗಿ ನೋಡಿದ್ರಲ್ವ, ಈ ರೀತಿಯಾಗಿ ಮಾರ್ಕಿಂಗ್ನ ಹಾಕಿದ್ನಿ. ಮೊದಲಿಗೆ ಲೈಟಾಗಿ ಏನೆಲ್ಲ ಗೆರೆನ ಅಳಿಸ್ಕೊಂಡು ಬಿಟ್ಟಿದ್ದೀನಿ. ಈ ರೀತಿಯಾಗಿ ನಿಮಗೆ ಸೇಪ್ ನೋಡ್ತಾ ಇರ್ಬೋದು. ಇದಾದ ನಂತರ ಇಲ್ಲಿ 1/2 ಇಂಚ್ ಮೊದಲಿಗೆ ಏನು ಮಾರ್ಕ್ ಮಾಡಿದ್ನಲ್ಲ ಮಧ್ಯದಲ್ಲಿ, ಇವಾಗ ಇಲ್ಲಿಗೆ ಬಂದುಬಿಟ್ಟು 1/4 ಇಂಚ್ ಆಗುವಷ್ಟು ಇಲ್ಲಿಗೆ ಮಾರ್ಕ್ ಮಾಡ್ತೀನಿ. ನೀವು ಕಡಿಮೆ ಸೈಜ್ ಬ್ಲೌಸ್ ಇದೆ ಅಂತ 1 ಇಂಚಿಗೆ ತಗೊಳ್ಳಿ. ನಾನು ಇವ್ರದ್ದು ಪ್ರತಿ ಸಲ ಬ್ಲೌಸ್ ಸ್ಟಿಚಿಂಗ್ ಮಾಡುವಾಗ ಸ್ಲೀವನ್ನು ಇದೇ ರೀತಿಯಾಗಿ ಮಾರ್ಕಿಂಗ್ ಮಾಡ್ತೀನಿ. ಇಲ್ಲಿ 1/4 ಇಂಚಿಗೆ ಮಾಡಿದ್ನಲ್ವ, ಇವಾಗ ಏನೈತಲ್ಲ ಇದನ್ನ ಮೇಲ್ಗಡೆ ಯಾವ ರೀತಿಯಾಗಿ ಸೇಪ್ ಕೊಟ್ವಲ್ಲ ಇದನ್ನು ಕೂಡ ಅದೇ ರೀತಿಯಾಗಿ ನಾವು ಇಲ್ಲಿ ತಂದು ಮಾರ್ಕಿಂಗ್ ಮಾಡಿಬಿಟ್ಟು ಈ ರೀತಿಯಾಗಿ ಈ ಪಾಯಿಂಟ್ಗೆ ಜಾಯಿಂಟ್ ಮಾಡಿ. ಇಷ್ಟೇ, ತುಂಬ ಸಿಂಪಲ್ಲು. ನೀವೇನೈತಲ್ಲ ಕಟಿಂಗ್ ಮಾಡ್ತಾ ಏನೈತಲ್ಲ ಫ್ರೀ ಹ್ಯಾಂಡಲ್ಲಿ ಈ ರೀತಿಯಾಗಿ ಕಟಿಂಗ್ ಮಾಡ್ಕೊಂಡು ಬಿಡ್ಬೋದು. ಇದು ನಾರ್ಮಲ್ ಸ್ಲೀವ್ ಕಟಿಂಗ್ ಆಯಿತು. ಇವಾಗ ಎಲ್ಬೋ ಸ್ಲೀವ್ ಕಟಿಂಗ್ನ ನಾನು ಯಾವ ರೀತಿಯಾಗಿ ಪ್ರತಿಯೊಂದು ಈ ರೀತಿಯಾಗಿ ಸ್ಲೀವ್ ಕಟಿಂಗ್ ಮಾಡಿಕೊಟ್ಟಿರ್ತೀನಿ. ಫಿಟ್ಟಿಂಗ್ ಕೂಡ ಅಷ್ಟೇ ಕರೆಕ್ಟಾಗಿ ಬಂದಿರ್ತೈತಿ. ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡ್ತೀನಿ ಅನ್ನೋದನ್ನು ಇವಾಗ ನಂತರ ತಿಳಿಸ್ಕೊಡ್ತೀನಿ ನಾನು. ಇದಾದ ನಂತರ ಇಲ್ಲಿಂದ ಇಲ್ಲಿಗೆ ನಾನು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ನ ನಾವು ಸೇರಿಸಿದ್ದೀವಿ. ಇಲ್ಲಿ ಸ್ಟಿಚಿಂಗ್ ಮಾರ್ಜಿನನ್ನು ಸೇರಿಸೋ ಅವಶ್ಯಕತೆ ಇಲ್ಲ. ಯಾಕಂತಂದರೆ ರೆಡಿ ಸ್ಲೀವ್ ಲೆಂತು 9 ಇಂಚ್ ಐತಿ, ನಾವು 9/4 ಇಂಚ್ ಐತಿ. ಸೊ 1 ಇಂಚ್ ಎಕ್ಸ್ಟ್ರಾ ಮಾಡಿ 10/4 ಇಂಚ್ಗೆ ನಾವು ಮಾರ್ಕಿಂಗ್ ಮಾಡೀವಿ. 1/2 ಇಂಚ್ ಇಲ್ಲಿ ಹೋಗುತ್ತೆ, 1/2 ಇಂಚು ಶೋಲ್ಡ್ರ್ ಜಾಯಿಂಟ್ ಮಾಡಾಗ ಹೋಗುತ್ತೆ. ಇವಾಗ ಇಲ್ಲಿಂದ ಹಿಡಿದು ಇಲ್ಲಿಗೆ 2 ಇಂಚ್ ಆಗೋಷ್ಟು ನಾನು ತೊಗೊಳ್ತೀನಿ. ಇಲ್ಲಿ ತುಂಬ ನೀರಿಗೆ ಬೇಡ, ಸಿಂಪಲ್ ಪಪ್ ಇದ್ದರೆ ಸಾಕಂತ ಹೇಳಿದರು. ನೀವು ಬೇಕು ಅಂತಂದರೆ 2.5 ಜಾಸ್ತಿ ಪಪ್ ಬೇಕು ಅಂತಂದರೆ 2.5 ಇಂಚ್ ನೀವು ಇಡ್ಬೋದು. ನಾನು 2 ಇಂಚ್ ಇಲ್ಲಿ ಇಡ್ತಾ ಇದ್ದೀನಿ. ಹಾಗೆ ಈ ಸೈಡ್ ಕೂಡ ಇಲ್ಲಿಗೆ ಈ ರೀತಿಯಾಗಿ 2 ಇಂಚಿಗೆ ಈ ರೀತಿಯಾಗಿ ಮಾರ್ಕಿಂಗ್ನ ಹಾಕ್ತೀನಿ. ನಿಮಗೆ ಮಾರ್ಕಿಂಗ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ ಈ ರೀತಿಯಾಗಿ ಒಂದು ಬಾಕ್ಸನ್ನು ರೆಡಿ ಮಾಡ್ಕೊಳ್ಳಿ. ಯಾಕಂತಂದರೆ ಇವಾಗ ಸ್ಟಾರ್ಟಿಂಗ್ ಕಟಿಂಗ್ ಮಾಡ್ಲಾಕತ್ತೀರಿ ಅಂತಂದರೆ ಸೇಪ್ ಅಷ್ಟೊಂದು ಸರಿಯಾಗಿ ಬರೋಂಗಿಲ್ಲಲ್ಲ. ಈ ರೀತಿಯಾಗಿ ಒಂದು ಬಾಕ್ಸ್ ರೆಡಿ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಫ್ರೀ ಹ್ಯಾಂಡಲ್ಲಿ ಕೂಡ ಈ ರೀತಿಯಾಗಿ ನೀವು ಮಾರ್ಕಿಂಗ್ನ ಮಾಡ್ಬೋದು. ಇದಾದ ನಂತರ ಇಲ್ಲಿ ಈ ರೀತಿಯಾಗಿ ನೀವು ರೌಂಡ್ ಶೇಪಲ್ಲಿ ಇವಾಗ ನಾವು ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ತೆಗೆದು ಇದನ್ನು ಇಲ್ಲಿಗೆ ಸೇರಿಸ್ಕೋಬೇಕು. ಇಲ್ಲ ಅಂತಂದರೆ ನೀವು ಈ ರೀತಿಯಾಗಿ ಒಂದು ಗೆರೆನ ಎಳ್ಕೊಂಡು ಅದ್ರ ಸೈಡ್ನ ಈ ರೀತಿಯಾಗಿ ನೀವು ಮಾರ್ಕಿಂಗ್ ಮಾಡ್ಬೋದು. ಇವಾಗ ಏನೈತಲ್ಲ ಇಲ್ಲಿ ಸೆಂಟ್ರ್ ಪಾಯಿಂಟ್ ಏನೈತಲ್ಲ ಈ ರೀತಿಯಾಗಿ ನಾನು ಸೇಪ್ನ ಕೊಡ್ತೀನಿ. ನನಗೆ ಇದರ ಜೊತೆ ಇಷ್ಟೇ. ಇದಾದ ನಂತರ ಫ್ರಂಟ್ ಶೇಪ್ ಕೂಡ ನೀವು ಒಂದು 1/2 ಇಂಚ್ ಆಗೋಷ್ಟು ಇಲ್ಲಿ ಒಳಗಡೆ ಬರಬೇಕು. ಈ ರೀತಿಯಾಗಿ ಸೆಂಟ್ರಲನ್ನು ನಾಚ್ ಹಾಕೋಬೇಕು. ಹಾಕೊಂಡಾದ ನಂತರ ನೀವು ಇಲ್ಲಿ ಆರ್ಮೋಲ್ ಲೆಂತನ್ನು ಚೆಕ್ ಮಾಡಿಕೊಂಡು ಇಲ್ಲಿ ನೇರಿಗೆನ ಯಾವ ರೀತಿಯಾಗಿ ಇಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ತಿಳಿಸ್ಕೊಡ್ತೀನಿ. ಎರಡೂ ಒಂದೇ ವಿಡಿಯೋ ಒಳಗೆ ಅಂತಂದ್ರೆ ಸ್ವಲ್ಪ ವಿಡಿಯೋ ಲೆಂತ್ ಆಗ್ತೈತಿ. ಹಾಗೆ ಇವಾಗ ಬೋಟ್ನೆಕ್ ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡ್ಲಾಕತ್ತೀನಿ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿಯಾಗಿ ಕಟಿಂಗ್ ಮಾಡ್ತೀನಿ ಅನ್ನೋದನ್ನು. ಕಂಪ್ಲೀಟಾಗಿ ಇದು ಈ ರೀತಿಯಾಗಿ ನಾನು ಕಟಿಂಗ್ ಮಾಡ್ತೀನಿ. ಅದಕ್ಕೆ ನಿಧಾನವಾಗಿ ಫಾಸ್ಟ್ ಆಯಿತು ಅಂತಂದ್ರೆ ಅಷ್ಟೊಂದು ಅರ್ಥ ಆಗಂಗಿಲ್ಲ. ಪಾಪ ಸ್ಟಾರ್ಟಿಂಗ್ ಯಾರೆಲ್ಲ ಟೈಲರಿಂಗ್ ಮಾಡ್ಲಾಕತ್ತಿರ್ತಾರಲ್ಲ ಅರ್ಥ ಆಗಲ್ಲ, ಕನ್ಫ್ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನ ಸಪ್ರೇಟಾಗಿ ವಿಡಿಯೋನ ಮಾಡ್ತಾಯಿದ್ದೀನಿ. ಹಾಗೆ ಕೊನೆಯದಾಗಿ ಇಲ್ಲಿ ಸ್ಲೀವ್ ರೌಂಡಿಂಗನ್ನು ಮಾರ್ಕಿಂಗ್ ಹಾಕ್ಕೊಂಡಿಲ್ಲಲ್ಲ ಏನು, ಇವಾಗ ಸ್ಲೀವ್ ರೌಂಡಿಂಗನ್ನು ನಾನು 6.5 ಇಂಚ್ಗೆ ಮಾರ್ಕಿಂಗ್ನ ಹಾಕ್ಕೊಳ್ತೀನಿ. ಹಾಗೆ ಸ್ಟಿಚಿಂಗ್ ಮಾರ್ಜಿನನ್ನು 2 ಇಂಚಿಗೆ ಈ ರೀತಿಯಾಗಿ ಮಾರ್ಕಿಂಗನ್ನು ಮಾಡ್ತೀನಿ. ಇಷ್ಟೇ, ಇವೆರಡು ಪಾಯಿಂಟನ್ನು ಇವಾಗ ಜೋಡಿಸ್ಕೊಂಡು ಬಿಡೋಣ. ಇಲ್ಲಿ ಕರೆಕ್ಟಾಗಿ ನಿಮಗೆ ಸ್ಲೀವ್ ಸೇಪ್ ಅನ್ನೋದು ಬರಬೇಕು ಅಂತಂದರೆ ಈ ರೀತಿಯಾಗಿ ನೀವು ನಾನು ಪ್ರತಿ ಸಲ ಇದೇ ರೀತಿಯಾಗಿ ಕಟಿಂಗ್ ಮಾಡೋದು.
ಆಮೇಲೆ ಈ ರೀತಿಯಾಗಿ ಇಲ್ಲೊಂದು ಸ್ವಲ್ಪ ಒಂದು 1/4 ಇಂಚಾಗಷ್ಟು ಈ ರೀತಿಯಾಗಿ ನಾವು ಸ್ಟಿಚಿಂಗ್ ಮಾಡುವಾಗ ಈ ರೀತಿಯಾಗಿ ಒಂದು 1/4 ಇಂಚಾಗಷ್ಟು ಈ ರೀತಿಯಾಗಿ ಒಳಗಡೆ ಬಂದು ಸ್ಟಿಚಿಂಗ್ ಮಾಡಿದ್ರೆ ಫಿಟ್ಟಿಂಗು ತುಂಬಾ ನೀಟಾಗಿ ಪರ್ಫೆಕ್ಟಾಗಿ ಬರ್ತೈತೆ. ಸೊ ಈ ರೀತಿಯಾಗಿ ನಾನು ಕಟಿಂಗ್ ಮಾಡ್ತೀನಿ. ಆಮೇಲೆ ಇಲ್ಲಿ ಸೆಂಟ್ರಲ್ಲಿ ಒಂದು ನಾಚ್ ಹಾಕೊಂಡ್ಬಿಟ್ಟು ನೀವು ಇಲ್ಲಿ ನೀರಿಗೆನೇ ಇಡ್ಬೋದು. ಈ ಸೈಡ್ ಒಂದು 3 ನೀರಿಗೆ, ಈ ಸೈಡ್ ಒಂದು 3 ನೀರಿಗೆ ಇಟ್ಬಿಟ್ಟು ಆಮೇಲೆ ಆರ್ಮೋಲ್ ಲೆಂತನ್ನು ಚೆಕ್ ಮಾಡ್ಕೋಬೇಕು. ಲೆಂತ್ ಜಾಸ್ತಿ ಬರ್ತಿದೆ ಅಂತಂದರೆ ಇನ್ನೊಂದು ನೀರಿಗೆ ಇಡಬೇಕು, ಕರೆಕ್ಟಾಗಿದೆ ಅಂತಂದರೆ ಅಷ್ಟಕ್ಕೆ ಬಿಟ್ಬಿಡಬೇಕು. ಇವಾಗ ಸ್ಲೀವನ್ನು ನಾನು ಕಟ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ತುಂಬ ದಿನ ಆಯ್ತು ಕೇಳಾಕತ್ತಿದ್ರು ಸಬ್ಸ್ಕ್ರೈಬರು, ನೀವು ಯಾವ ರೀತಿ ಕಟಿಂಗ್ ಮಾಡ್ತೀರಿ ತೋರಿಸ್ರಿ ಅಂತ ಹೇಳಿ. ಮತ್ತು ನಾನು ಇದೇ ರೀತಿಯಾಗಿ ಕಟಿಂಗ್ ಮಾಡ್ತೀನಿ. ಫಿಟ್ಟಿಂಗ್ ಅಂತೂ ಎಲ್ಲರಿಗೂ ಇವಾಗ ತುಂಬಾ ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟಿನಿ. ಈ ರೀತಿಯಾಗಿ ತುಂಬಾ ಟ್ರೆಂಡಿಂಗ್ ಒಳಗಿರೋದ್ರಿಂದ ಈ ರೀತಿಯಾಗಿ ಬ್ಲೌಸು ತುಂಬ ಜನನೇ ಸ್ಟಿಚಿಂಗ ಮಾಡಿಸ್ತಿರ್ತಾರೆ. ಹಾಗೆ ಫ್ರಂಟ್ ಶೇಪು ಕೂಡ ನಾನು ಹಾಕಿದ್ದೀನಲ್ವ, ಇದೇ ರೀತಿಯಾಗಿ ಯಾವುದೇ ರೀತಿಯಾಗಿ ನೀವು ಫಿಟ್ಟಿಂಗಲ್ಲಿ ಯಾವುದೇ ರೀತಿಯಾಗಿ ಮಿಸ್ಟೇಕ್ ಆಗೋದಿಲ್ಲ. ಫಿಟ್ಟಿಂಗ್ ಕೂಡ ತುಂಬ ಕರೆಕ್ಟಾಗಿ ಬರ್ತೈತಿ. ಈ ರೀತಿಯಾಗಿ ನೀವು ಸೆಂಟ್ರಲ್ಲಿ ಒಂದು ನಾಚ್ ಹಾಕೊಂಡ್ಬಿಟ್ಟು ಇಲ್ಲಿಗೊಂದು ನಾಚ್ ಹಾಕೋಬೇಕು. ಆಮೇಲೆ ಇಲ್ಲಿ ಆರ್ಮೋಲ್ ಲೆಂತ್ ಏನು ಮಾರ್ಕ್ ಮಾಡಿರ್ತೀವಲ್ವ ಇಲ್ಲಿಗೊಂದು ನಾಚ್ ಹಾಕಿ ಈ ರೀತಿಯಾಗಿ ನೀವು ಇದನ್ನು ಮಾರ್ಕಿಂಗ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ನೀವು ಸೊ ಇಲ್ಲಿಂದ ಇಷ್ಟಕ್ಕೆ ನೀವು ನೀರಿಗೆನ ಇಟ್ಕೋಬೇಕಾಗ್ತೈತಿ. ಆಮೇಲೆ ಸ್ಟಿಚಿಂಗ್ ಒಳಗೆ ನಿಮಗೆ ತೋರಿಸ್ತೀನಿ ನಾನು. ಫ್ರಂಟ್ ಶೇಪ್ ಅನ್ನೋದು ಏನೈತಲ್ಲ, ನಾನು ಸ್ಲೀವ್ ಫುಲ್ ಲೈನಿಂಗು ಫ್ಯಾಬ್ರಿಕ್ಕು ಹಾಕಿ ಆದ ನಂತರ ನಾನು ಏನೈತಲ್ಲ ಫ್ರಂಟ್ ಶೇಪ್ ತಗೊಳ್ತೀನಿ. ಯಾಕಂದರೆ ಪ್ರತಿ ಬ್ಲೌಸ್ ಕೂಡ ನಾನು ಅದೇ ರೀತಿಯಾಗಿ ಮಾಡೋದು. ಸ್ಲೀವ್ ಎಲ್ಲ ಕಂಪ್ಲೀಟ್ ಆದ ನಂತರ ಫ್ರಂಟ್ ಶೇಪನ್ನು ತೆಗೆದುಬಿಡ್ತೀನಿ. ನಾನು ಕೆಲವೊಬ್ರು ಏನಂತಾರೆ ಲೈನಿಂಗ್ ಒಳಗೆ ಫ್ರಂಟ್ ಶೇಪ್ ತೆಗೆದುಬಿಟ್ಟಿರ್ತಾರೆ. ನಾನು ಲೈನಿಂಗು ಫ್ಯಾಬ್ರಿಕ್ಕು ಎರಡೂ ಅಟ್ಯಾಚ್ ಮಾಡಾದ ನಂತರ ನಾನು ಫ್ರಂಟ್ ಶೇಪ್ ಅನ್ನೋದು ನಾನು ತೆಗೆದಿರ್ತೀನಿ. ಸಿಂಪಲ್ಲಾಗಿ ಈ ರೀತಿಯಾಗಿ ನಾನು ಕಟ್ಟಿಂಗ್ ಮಾಡ್ತೀನಿ. ಹಾಗೆ ನೀವು ಯಾರಾದರೂ ಟೈಲರಿಂಗ್ ಮಾಡೋರಾಗಿದ್ದರೆ ಆ ರೀತಿಯಾಗಿ ಕಮೆಂಟ್ ಮಾಡ್ತೀರಿ. ಮತ್ತು ಏನಾದರೂ ಮಿಸ್ಟೇಕ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ನೀವು ಕಮೆಂಟ್ ಒಳಗೆ ತಿಳಿಸ್ರಿ. ನೀವು ಈ ರೀತಿಯಾಗಿ ಇಂಪ್ರೂವ್ ಮಾಡಬೇಕಾಗಿತ್ತು ಅಂತ ಹೇಳಿ ತಿಳಿಸ್ಕೊಡ್ರಿ. ನಾನಂತೂ ಕಂಪ್ಲೀಟಾಗಿ ಇದೇ ರೀತಿಯಾಗಿ ಬ್ಲೌಸನ್ನು ನಾನು ಸ್ಲೀವ್ಕನ್ನು ಕಟ್ಟಿಂಗ್ ಮಾಡ್ತೀನಿ. ಹಾಗೆ ಬೋಟ್ ನೆಕ್ ಬ್ಲೌಸ್ ಕೂಡ ಸ್ಟಿಚಿಂಗ್ ಮಾಡ್ಲಾಕತ್ತೀನಿ. ಅದು ಕಂಪ್ಲೀಟ್ ಆದ ನಂತರ ಏನೈತಲ್ಲ ಈ ಸ್ಲೀವನ್ನು ನಾನು ಅಟ್ಯಾಚ್ ಮಾಡುವಾಗ ಯಾವ ರೀತಿಯಾಗಿ ಅಟ್ಯಾಚ್ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಮಾರ್ಕಿಂಗ್ ಹಾಕಿದ್ದೀನಿ, ನೀವು ಕಾಣ್ತಾ ಇರ್ಬೋದು. ಇಲ್ಲಿಂದ ಈ ರೀತಿಯಾಗಿ ಇಲ್ಲಿ ಸೆಂಟ್ರ್ ಪಾಯಿಂಟ್ ಇದೆಲ್ಲ ಕಾಣಿಸ್ಲತ್ತೈತಿ. ಈ ಸೆಂಟ್ರ್ ಪಾಯಿಂಟಿಂದ ಏನೈತಲ್ಲ ಈ ರೀತಿಯಾಗಿ ನಾವು ನೇರ್ಗೆನ ಈ ರೀತಿಯಾಗಿ ನಾವು ಇಡಬೇಕಾಗ್ತೈತಿ. ನಿಮಗೆ ಸೈಜಲ್ಲಿ ಬೇಕಲ್ಲ ಚಿಕ್ಕ ಚಿಕ್ಕದಾಗಿ ಬೇಕಾದರೆ ಈ ರೀತಿಯಾಗಿ ನೇರ್ಗೆನ ಸೊ ಈ ರೀತಿಯಾಗಿ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೇರ್ಗೆನ ಈ ರೀತಿಯಾಗಿ ಇಟ್ಕೊಂಡ್ರೆ ನಿಮಗೆ ಪಪ್ ಅನ್ನೋದು ಈ ರೀತಿಯಾಗಿ ಜಾಸ್ತಿ ಬೇಕು ಅಂತಂದರೆ ನಾನು ಹೇಳಿದ್ನಲ್ಲ ಕಟಿಂಗ್ ಮೆಥಡ್ನ ಆ ರೀತಿಯಾಗಿ ಮಾಡೋದು. ಈ ರೀತಿಯಾಗಿ ನೀವು ಕಂಪ್ಲೀಟ್ ಮಾಡ್ಬೋದು. ಅಂದರೆ ಈ ನಾಚಿಂದ ಈ ಸೈಡ್ ಎಷ್ಟು ನೀರಿಗೆ ಕೂರ್ತಾವಲ್ಲ ಈ ಸೈಡು ಅಷ್ಟು ನೀರಿಗೆ ನಾವು ಕೂರಿಸಿ ಕಂಪಲ್ಸರಿ ನಿಮ್ಗೆ ಆರಾಮಾಗಿ ನೀವು ಈಸಿ ಮೆಥಡ್ ಒಳಗೆ ಸ್ಟಿಚಿಂಗ್ ಮಾಡ್ಬೋದು. ಯಾವುದೇ ಟೆನ್ಷನು ಕನ್ಫ್ಯೂಷನ್ ಇಲ್ಲ. ನಾರ್ಮಲ್ ಸ್ಲೀವನ್ನು ನೀವು ಮಾರ್ಕಿಂಗ್ ಮಾಡಿಬಿಟ್ಟು ಈ ರೀತಿಯಾಗಿ ಮಾರ್ಕಿಂಗ್ನ ಮಾಡ್ಕೋಬೋದು. ಈ ಒಂದು ಸ್ಲೀವ್ ಕಟ್ಟಿಂಗ್ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹಾಗೆ ಫ್ಯಾಮಿಲಿಯಲ್ಲಿ ಫ್ರೆಂಡ್ಸಲ್ಲಿ ಯಾರಾದರೂ ಟೈಲರಿಂಗ್ನ ಸ್ಟಾರ್ಟ್ ಮಾಡ್ಲಿಕ್ಕತ್ತಿರು ಅಂತಂದರೆ ಇನ್ನೂ ಆರಂಭಿಸ್ತಾ ಇದ್ರು ಅಂತಂದ್ರೆ ಅವ್ರಿಗೆ ಹೆಲ್ಪ್ಫುಲ್ ಆಗ್ತಕ್ಕಂಥ ವಿಡಿಯೋಗಳನ್ನ ನಾನು ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಖಂಡಿತ ಅವ್ರ ಜೊತೆಗೆ ಈ ಒಂದು ನಮ್ಮ ಚಾನಲ್ ಲಿಂಕನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ನೆಕ್ಸ್ಟ್ ನೇತ್ಲ ಈ ಸ್ಲೀವ್ನ ಯಾವ ರೀತಿಯಾಗಿ ಅಟ್ಯಾಚ್ ಮಾಡೋದು ಕಂಪ್ಲೀಟಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ಲತ್ತಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಮುಖಾಂತರ ಭೇಟಿ ಆಗ್ತೀನಿ. ಯಾರೆಲ್ಲ ನೋಡತ್ತಾರೆ ಎಲ್ರಿಗೂ ಧನ್ಯವಾದಗಳು.